ಪಾಪದ ಕೂಡ ತುಂಬೋದು ಅಂತ ಅಂತಾರಲ್ಲ, 100 ತಪ್ಪುಗಳನ್ನ ಕರೆಕ್ಟಾಗಿ 100ನೇ ತಪ್ಪು ಮಾಡಿದ ಕೂಡಲೇ ಅವನ ಕತೆ ಮುಗಿಸ್ಬಿಡ್ತಾನೆ ಶ್ರೀಕೃಷ್ಣ. ಹಂಗೆ ಅವನ ಹೆಸರು ನನಗೆ ಸಡನ್ ಆಗಿ ಬರುತ್ತೆ, ಈಗ ಸಡನ್ ಆಗಿ ಬರ್ತಾ ಇಲ್ಲ ಬಾಯಿಗೆ, ಆಯ್ತಾ? ಹಂಗೆ ಭಗವಂತ ಏನಾದರೂ ಈಗ ಇಲ್ಲಿ ಸೌಜನ್ಯ ವಿಚಾರದಲ್ಲಿ ಪಾಪ ಮಾಡೋನಲ್ಲ, ಅವನೇನಾದರೂ ಇಂತಿಷ್ಟು ತಪ್ಪುಗಳನ್ನು ಮಾಡಲಿ ಅಂತ ಏನಾದ್ರು ಕಾಯ್ತಾ ಇರ್ಬೋದಾ? ಗೊತ್ತಿಲ್ಲ ನನಗೆ. ನಾನು ಹೇಳ್ತಿಲ್ವಾ, ಸೌಜನ್ಯಕ್ಕೆ ಬಿಟ್ಟರೆ ಆ ಭಗವಂತನಿಗೆ ಗೊತ್ತಿರೋದು, ಭಗವಂತ ಅನ್ನೋನು ಇದ್ದರೆ ಭಗವಂತನಿಗೆ ಗೊತ್ತಿರೋದು. ಸೊ ಅಲ್ಲಿಗೆ ಸೌಜನ್ಯ ವಿಚಾರ ಸೌಜನ್ಯಗಳಿಗೆ ಮಾತ್ರ ಗೊತ್ತು ಈಗ. ಸೊ ಹಂಗಾಗಿದೆ ಈಗ ಕತೆ. ಈಗ ಹಾಗೆ ಇಲ್ಲಿ ಯಾಕೆ ನಾನು ಇದ್ರ ಬಗ್ಗೆ ಮಾತಾಡೋದೆ ಅಂತಂದರೆ, ರಾಜಕೀಯ ಘಟಾನುಘಟಿಗಳು, ಎಂಟ್ರಿ, ಲಿಂಕು, ಆಮೇಲೆ ಷಡ್ಯಂತ್ರ ಅಂದಾಗ ಈಗ ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದಾರೆ, ಇದನ್ನು ತನಿಖೆ ಮಾಡಿಸ್ತಾ ಇದ್ದಾರೆ. BJP ಅವ್ರು ಏನು ಮಾಡಿದ್ರು, ಇಲ್ಲ ನೀವು ತನಿಖೆಯಲ್ಲಿ ಉರುಳೇ ಇಲ್ಲ, ನೀವು ತನಿಖೆಗೆ ಎತ್ಕೊಂಡಿರೋದೇ ತಪ್ಪು ಅಂತ. ಇದೊಂದು ರಾಜಕೀಯ ತಿರುವಲ್ವಾ? ನಾನು ಹೇಳ್ತಾ ಇರೋದು ನಿಮಗೆ ಬಿಗ್ ಬಾಸ್ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂತಂದರೆ, ಅಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ವರೆಗೂ ಮತ್ತು ಜಾಲಿವುಡ್ ಸ್ಟುಡಿಯೋಗಿರುವ ಸಂಬಂಧ ಇಲ್ಲೂ ಅಷ್ಟೇ. ಇಲ್ಲಿ ಆರೋಪಿಗಳಿಗೂ ಮತ್ತು SITಗಳಿಗೂ, ಯಾರ ಮೇಲೆ ಆರೋಪ ಇದೆ ಅವರಿಗೂ ಮತ್ತು SITಗಳಿಗೂ ಇರೋ ಸಂಬಂಧ. ಹೌದು, SIT ಮಾಡಿರೋದೇ ಕಾಂಗ್ರೆಸ್ ಗೌರ್ಮೆಂಟ್ ಇರ್ಬೋದು, ನನಗೆ ಸರ್ಕಾರನೇ ಇರ್ಬೋದು, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಅವರು ಅಧಿಕಾರಿಗಳಲ್ವಾ? ಅಧಿಕಾರಿಗಳಿಗೂ ಮತ್ತು ಅಲ್ಲಿ ಆಗಿರುವಂಥ ತಪ್ಪಿಗೂ ಇರುವ ಸಂಬಂಧದ ನಡುವೆ ರಾಜಕೀಯ ಮಿಶ್ರಣ ಯಾಕೆ? ನಿಮ್ಮ ಕೆಲಸ ನೀವು ಮಾಡಿ, ನೀವು MLA ಆಗಿದ್ದೀರಾ, ನೀವು ನಿಮ್ಮೂರಲ್ಲಿ ನೀವು ಏನು ಅಭಿವೃದ್ಧಿ ಮಾಡಬೇಕು, ನಿಮ್ಮೂರಲ್ಲಿ ಎಷ್ಟು ಕೊಲೆ ಆಗ್ತಿದೆ, ಕ್ರೈಮ್ ರೇಟ್ಗಳು ಎಷ್ಟು ಜಾಸ್ತಿ ಆಗ್ತಿವೆ, ಅದ್ರ ಕಡೆ ಗಮನ ಕೊಡಬೇಕು ವಿನಃ ಇಂಥ ವಿಚಾರಕ್ಕೆ ಬಂದು ರಾಜಕೀಯವಾಗಿ ಇಲ್ಲಿ ಮಿಂಗಲ್ ಆದಾಗ ಏನು ಯೂಸು ಅಂತ ನಾನು ಕೇಳ್ತಾ ಇದ್ದೀನಿ. ಈಗ ಏನು ಯೂಸ್ ಆಯಿತು? ಹೋಗ್ಲಿ, ನೀವು ರಾಜಕೀಯ ಮಾಡಿದ್ದಕ್ಕೆ ಸೌಜನ್ಯದಲ್ಲಿ ನ್ಯಾಯ ಸಿಗ್ತಾ? ಇಲ್ಲ. ನೀವು ಗಲಾಟೆ ಮಾಡಿದ್ದಕ್ಕೆ ಸೌಜನ್ಯದಲ್ಲಿ ನ್ಯಾಯ ಸಿಗ್ತಾ? ಇಲ್ಲ. ಹೋಗ್ಲಿ, ಇಷ್ಟೆಲ್ಲ ರಾಜಕಾರಣ ಮಾಡ್ತಾ ಇದ್ದೀರಾ, ಬೇಡ. ಕಾಂಗ್ರೆಸ್ ಗೌರ್ಮೆಂಟ್ ಈ ಆರೋಪ ಯಾರು ಷಡ್ಯಂತ್ರಗಳು ಅಂತ ಏನೋ ಇದಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ನಿನ್ನೆ ಒಂದು ಮಾತು, ನಿನ್ನೆ ಬಂದಂಥ ಒಂದಷ್ಟು ಮಾತುಗಳು, ಗೊತ್ತಿಲ್ಲ ಅದು ನಿಜಾನ ಸುಳ್ಳು ಅಂತ. ಉದಾಹರಣೆಗೆ ಸೌಜನ್ಯ ಪರವಾಗಿದಾರಲ್ಲ, ಈ ಜಯಂತಿ, ಈ ತಿಮ್ರೋಡಿ, ಗಿರೀಶ್ ಮಠಣ್ಣ, ಅವ್ರ ಜೊತೆ ಇರೋ ಒಂದಷ್ಟು ಲಾಯರ್ಗಳು, ಇವರೆಲ್ಲ ಈ ಆರೋಪ ಕೇಳ್ತಾರಲ್ಲ ನಗರ ನಕ್ಸಲರು ಅಂತ, ಇವ್ರುಗಳಿಗೆ ಪರವಾಗಿ ಸರ್ಕಾರ ಇದೆಯಾ ಅಂತ ಒಂದು ಕಡೆ ಒಂದಷ್ಟು ಚರ್ಚೆಗಳು ಶುರುವಾಗ್ಬಿಟ್ಟಿದ್ದಾವೆ. ಎಲ್ಲ ಒಂದು ಕಡೆ ನನಗೂ ತುಂಬ ಕಿವಿಗೆ ಬಿತ್ತು. ಮತ್ತೊಂದು ಕಡೆ ಇಲ್ಲ, ಷಡ್ಯಂತ್ರ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದವರಿಗೆ ಇವರು ಸದ್ಯಕ್ಕೆ ಒಡೆ ಪಾಯಸ ತಿನ್ಸಲಿದ್ದಾರೆ ಅಂತ ನನಗೆ ಒಂದಷ್ಟು. ಇನ್ನು ಆರ್ ಅಶೋಕ್ ಅವರು ಬಾಯಿ ಬಿಡ್ಕೋತಾರೆ, ನಗರದ ನಕ್ಸಲರು ಅಂತ. ಸದನದಲ್ಲೂ ಅವ್ರು ಅದೇ ಟಾಪಿಕ್ ಎತ್ತಿದ್ರು, ಎಲ್ಲದರಲ್ಲೂ ಅದೇ ಟಾಪಿಕ್ ಎತ್ತಿದ್ರು. ಹಂಗಿರುವಾಗ ನಾನು ಕೇಳೋದು ಆರ್ ಅಶೋಕ್ ಅವ್ರನ್ನ, ಯಾವುದೋ ಒಂದು ಖಾಸಗಿ ಮಾಧ್ಯಮದ ಆ್ಯಂಕರ್ ಅಥವಾ ರಿಪೋರ್ಟರ್ ಕೇಳಿದಾಗ, ಇಲ್ಲ ನನಗೆ ವೀರೇಂದ್ರ ಹೆಗಡೆ ಅವರು ಕಾಲೇ ಮಾಡಿಲ್ಲ ಅಂತಂದರೆ ಏನರ್ಥ? ಸಿನಿಮಾ ಅವ್ರು ಪರವಾಗಿದ್ದಾಗ ನೀವು ಹೆಂಗೆ ಅದನ್ನು ನೀವು ಡಿಫೈಂಡ್ ಮಾಡ್ಕೋತಾ ಇದ್ದೀರಾ? ಹೆಂಗೆ ನೀವು ಡೆಫಿನೇಷನ್ ಕೊಡ್ತಾ ಇದ್ದೀರಾ ರಾಜ್ಯದ ಜನರಿಗೆ? ವ್ಯಾಖ್ಯಾನ ಏನು ನಿಮ್ಮದು? ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಡೀತಾ ಇರೋದು ಸಂಪೂರ್ಣ ಏನು ರೋಶ್ನಿ, ಒಂದು ಸಾಕ್ಷ್ಯನಾಶಗಳಾಗ್ತಾ ಇರ್ಬೋದು, ಇಲ್ಲಿ ಸೌಜನ್ಯಗಳಿಗೆ ನ್ಯಾಯ ಸಿಗ್ತಿಲ್ಲ, ಮತ್ತೊಂದು ಕಡೆ ರಾಜಕೀಯ. ಇದರಿಂದ ಒಂದಷ್ಟು ರಾಜಕೀಯ ನಾಯಕರು ಬೇಳೆ ಬೇಯಿಸ್ಕೋತಾ ಇದ್ದಾರೆ ವಿನಃ ನಿಜವಾಗ್ಲೂ ಧರ್ಮಸ್ಥಳದಲ್ಲಿ ದೌರ್ಜನ್ಯ ನಡೆದಿದ್ರೆ ದೌರ್ಜನ್ಯ ಮಾಡಿದವರಿಗೆ ಶಿಕ್ಷೆ ಇಲ್ಲ, ಅವರು ಸಿಕ್ಕಾಕೊಳ್ತಾ ಇಲ್ಲ, ದೌರ್ಜನ್ಯಕ್ಕೆ ಒಳಗಾಗಿರೋರಿಗೆ ನ್ಯಾಯ ಸಿಗ್ತಾ ಇಲ್ಲ. ಆಯಿತು, ಧರ್ಮಸ್ಥಳದಲ್ಲಿ ಅದೆಲ್ಲ ನಡೆದಿಲ್ಲ, ಸಾವುಗಳು ನಡೆದಿಲ್ಲ, ನೋವುಗಳು ನಡೆದಿಲ್ಲ, ದೌರ್ಜನ್ಯ ಆಗಿಲ್ಲ, ಮಣ್ಣು ಮಸಿ ಅಂತ ಒಂದಷ್ಟು BJP ನಾಯಕರು ರಾಜಕೀಯ ಮಾಡ್ತಾರಲ್ಲ, ಹಂಗಾದ್ರೆ ಸೌಜನ್ಯನ ಹೆಣ ಬಿದ್ದಿತ್ತಲ್ಲ, ಇದಕ್ಕೇನು ಹೇಳ್ತಾರೆ? ಇದ್ರ ಬಗ್ಗೆ ಮಾತಾಡ್ತಾರ? ಅವಳು ರೇಪ್ ಆಗಿರೋದು ನಿಜ, ಅತ್ಯಾಚಾರ ಆಗಿರೋದು ನಿಜ, ಅವಳಿಗೆ ದೌರ್ಜನ್ಯ ಆಗಿರೋದು ನಿಜ, ಮತ್ತು ಧರ್ಮಸ್ಥಳದಲ್ಲಿ ದೌರ್ಜನ್ಯ ಆಗಿಲ್ಲ, ನೀವು ಇದು ಹಂಗೆ ಅಂತ ಹೇಳಿದ್ರೆ ನಾವು ಈಗ ನಾನು ಹೆಂಗೆ ಕನ್ಸಿಡರ್ ಮಾಡೋದು? ಹಂಗಂತ ನಾನು ಧರ್ಮಸ್ಥಳವನ್ನು ದೂಷಿಸ್ಲಿಕ್ಕೆ ನಾವು ಯಾರು ಅಲ್ಲ, ನಾವು ಕ್ಷೇತ್ರದ ಭಕ್ತರಪ್ಪ. ನಾನು ಮಂಜುನಾಥನ ಭಕ್ತ, ಚಿಕ್ಕದ್ರಿಂದನೂ ನಡ್ಕೊಂಡು ಬಂದಿದ್ದೀನಿ. ಆದರೆ ಹಂಗಂದ ಮಾತ್ರಕ್ಕೆ ನಮ್ಮಪ್ಪ ಯಾರನ್ನೋ ಹೋಗ್ಬಿಟ್ಟು ಕೊಲೆ ಮಾಡಿ, ಅಥವಾ ನಮ್ಮಪ್ಪನೇ ಯಾರನ್ನೋ ಅತ್ಯಾಚಾರ ಮಾಡಿದ್ರು ಅಂತ ಇಟ್ಕೊಳ್ರಿ, ನಾವು ಒಪ್ಪನಾಗೆ ಮಾತಾಡ್ತೀನಿ. ಯಾಕೆ ನಮ್ಮಪ್ಪ ಅಂತ ನಾನು ಕ್ಷಮಿಸ್ಬೇಕಾ? ನಾನು ಹೇಳ್ತಾ ಇರೋದು, ನಾನು ಭಕ್ತನೇ ಆಗಿರ್ಬೋದು ಅಥವಾ ಎಲ್ಲರೂ ಭಕ್ತಾದಿಗಳೇ ಆಗಿರ್ಬೋದು, ಆದರೆ ತಪ್ಪುಗಳು ನಡೀತಾ ಇದ್ದಾಗ ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪೇನು? ನಾನು ಹೇಳ್ತಾರೆ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ ಈ ಥರ ಘಟನೆಗಳು ನಡೆಯೋದು, ಎಲ್ಲ ಕಡೆ ನಡೆಯುತ್ತೆ. ಕೇವಲ ಹಿಂದೂ ಧರ್ಮದ ಅಥವಾ ಅಲ್ಲಿಗೆ ಸಂಬಂಧಪಟ್ಟಂಥ ಸ್ಥಳಗಳಲ್ಲಿ, ಕ್ಷೇತ್ರಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ನಡೆಯುತ್ತೆ. ಎಲ್ಲ ಕಡೆ ಕಳ್ಳರೇ ಇದ್ದಾರೆ, ಎಲ್ಲ ಕಡೆನೂ ಒಳ್ಳೆಯವರಿದ್ದಾರೆ, ಎಲ್ಲ ಕಡೆನೂ ಕಚಡಗಳಿದ್ದಾರೆ. ನಾನು ಅದೆಲ್ಲ ಹೇಳ್ತಾ ಇರೋದು, ಯಾವಾಗ ನಾವು ಈ ಬ್ಲೈಂಡ್ ಅಂತ ಹೇಳ್ತೀವಲ್ಲ, ಬ್ಲೈಂಡ್ ಬಿಲೀವ್ ಅಂತ, ಕಣ್ಣು ಕುರುಡಾಗಿ ನಾವು ನಂಬುದ್ವಿ ಅಂತ. ಸೊ ಇಲ್ಲಿ ನೀವು ಕುರುಡು ರೀತಿಯಲ್ಲಿ ದೇವರನ್ನು ನಂಬೋದು ತಪ್ಪಲ್ಲ, ಕುರುಡರ ರೀತಿಯಲ್ಲಿ ಜಾಗನ ನಂಬೋದು ತಪ್ಪು, ಕುರುಡರ ರೀತಿಯಲ್ಲಿ
ವರ್ತನೆ ತೋರೋದು ತಪ್ಪು ಅಂತ ನಾನು ಹೇಳ್ತಾ ಇರೋದು. ಯಾವುದೇ ಆದರೂ ಕೂಲಂಕುಷವಾಗಿ ನೋಡಬೇಕಲ್ವಾ. ಇಲ್ಲಿ ರಾಜಕೀಯ, ನಿಜಬಣ್ಣ, ಷಡ್ಯಂತ್ರ, ಶವ ಊತಿರೋದು ನಿಜನಾ ಷಡ್ಯಂತ್ರನ ಇದನ್ನೇ ಜನರಿಗೆ ಹೇಳೋದಾಗ್ತಾ ಇದೆ ವಿನಃ ಒಂದು 31ನೇ ತಾರೀಕು ವರದಿ ಕೊಡ್ತೀನಿ ಅಂತ ಹೇಳಿದಂಥ ಗೃಹ ಮಂತ್ರಿಗಳು ವರದಿನ ತಗೊಂಡೋಗಿ ಎಲ್ಲಿ ಬಿಸಾಕಿದ್ರು? ಆಯಿತು, ಯಾವಾಗ ಬರ್ತೀರಿ ಸರಿ? ಏನು ಸಿನಿಮಾ ರಿಲೀಸ್ ಮಾಡಬೇಕಾ ಇವಾಗ? ಸಿನಿಮಾ ರಿಲೀಸ್ ಕೆಟ್ಟೋಯ್ತಾ ಇದು? ಇಂಥ ಡೇಟಲ್ಲಿ ಬರ್ತೀನಿ, ಇಂಥ ಟೈಮಲ್ಲಿ ಟೀಸರ್ ಬಿಡ್ತೀನಿ, ಇಂಥ ಟೈಮಲ್ಲಿ ಪಿಕ್ಚರ್ ಬಿಡ್ತೀನಿ ಅಂತ ಹೇಳೋದಕ್ಕೆ ಏನೋ ಧರ್ಮಸ್ಥಳ ಕೇಸು ಹಿಂಗೆ ನನ್ನ ಪ್ರಕಾರ ಇದು ತನಿಖೆ ಆಗ್ತಾ ಇದೆಯಾ ಅಥವಾ ಹಳ್ಳ ಹಿಡಿತಾ ಇದೆಯಾ ಅನ್ನೋದೇ ಅನುಮಾನ. ಮುಂಚೆ ಆದರೂ ನಮ್ಮ ರಿಪೋರ್ಟರ್ಗಳು, ನಮ್ಮ ಮಾಧ್ಯಮ ಸ್ನೇಹಿತರು ಅಲ್ಲೆಲ್ಲ ಇರ್ತಿದ್ರು, ಮಾಧ್ಯಮ ಮಿತ್ರರು, ಅದು ಯಾವುದೇ ಚಾನಲ್ ಅವರಾಗಿದ್ರು ನಮಗೂ ಮಾಹಿತಿ ಕೊಡೋರು, ನಾವು ಬೇರೆಯವ್ರಿಗೆ ಮಾಹಿತಿ ಕೊಡ್ತಾರೆ. ಈ ಸಲ ಬಿಡ್ತಾ ಇಲ್ಲ. ಏನು ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಏನು ನಡೀತಾ ಇದೆ, ಎಲ್ಲಿವರೆಗೂ ಬಂದಿದೆ ತನಿಖೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ರಾಜಕೀಯ ಬಿಟ್ಟುಬಿಡಿ, ತನಿಖೆ ಆಗಲಿ, ನಿಷ್ಕಲ್ಮಶವಾದ ತನಿಖೆ ಆಗಲಿ. ನಿಷ್ಕಲ್ಮಶವಾದ ತನಿಖೆಯಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಸಿಗಲಿ ಅಂತ. ಎಸ್ ನೋಡಿ, ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆಗೆ ಹೈಕೋರ್ಟ್ ತಡೆ. ಬಂಧನ ಭೀತಿಯಲ್ಲಿದ್ದಂತಹ ಬುರುಡೆ ಗ್ಯಾಂಗ್ಗೆ ಒಂದು ಕಡೆ ಬಿಗ್ ರಿಲೀಫ್ ಸಿಕ್ಕಿದೆ. ನವೆಂಬರ್ 12ರವರೆಗೆ ತನಿಖೆಗೆ ತಡೆ ನೀಡಿದೆ ಹೈಕೋರ್ಟ್. ಅಲ್ಲಿಯವರೆಗೂ ಬುರುಡೆ ಗ್ಯಾಂಗ್ ಪ್ಲಾನ್ ಏನು ಹಾಗಾದ್ರೆ? ಹಲವು ಯೂಟ್ಯೂಬರ್ಸ್ಗಳಿಗೂ ಕಾದಿದೆ ಗಂಡಾಂತರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆಗೆ ಹೈಕೋರ್ಟ್ ಒಂದು ರೀತಿಯಾಗಿ ಬ್ರೇಕ್ ಕೊಟ್ಟಿದೆ ಅಂತ ಹೇಳ್ಬೋದು. ನವೆಂಬರ್ 12ರವರೆಗೆ ತನಿಖೆಗೆ ತಡೆ ನೀಡಿದೆ ಅಂತ ಹೈಕೋರ್ಟ್. ಅಲ್ಲಿವರೆಗೂ ಈ ಬುರುಡೆ ಗ್ಯಾಂಗ್ ಪ್ಲಾನ್ ಏನ್ ಮಾಡ್ತಾರೆ ಅಥವಾ ಏನಾದ್ರೂ ಹೊಸ ಡ್ರಾಮಾ ಏನಾದ್ರೂ ಕ್ರಿಯೇಟ್ ಮಾತಾಡಬೇಕಲ್ವಾ? ಈಗ ನಾವು ಇಲ್ಲಿವರೆಗೂ ಏನ್ ಮಾತಾಡೋದ್ವಿ? ಈಗ 10 ನಿಮಿಷ ಏನ್ ಮಾತಾಡೋದ್ವಿ ರೋಶ್ನಿ? ಓಕೆ, ಧರ್ಮಸ್ಥಳದಲ್ಲಿ ದೌರ್ಜನ್ಯಗಳಾಗಿರ್ಬೋದು ಅಂತ ಮಾತಾಡಿದ್ವಿ. ಈಗ ಈ ಇದನ್ನ ಬ್ರೇಕಿಂಗ್ ನ ನೋಡಿದಾಗ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರನೂ ಆಗಿರ್ಬೋದು, ಷಡ್ಯಂತ್ರಗಳನ್ನ ಮಾಡಿರ್ಬೋದು ಇವರು. ಅದಕ್ಕಾಗಿ ಕೋರ್ಟ್ಗೆ ಹಾಕೊಂಡು ಅದನ್ನ ನಿಲ್ಲಿಸ್ಕೊಂಡು ಆ ಟೈಮ್ನಲ್ಲಿ ಒಂದಷ್ಟು ಏನು ಹೇಳ್ತಾರಲ್ಲ ಸಾಕ್ಷಿ ನಾಶ ಮಾಡುವಂಥ ಒಂದು ಹುನ್ನಾರಗಳು ನಡೀತಾ ಇರ್ಬೋದು. ಯಾರಿಗೆ ಗೊತ್ತು? ನಾವೇನು ಕಂಡಿದ್ದೀವಾ? ನಾವೇನು ನೋಡಿದೀವಾ? ಇಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ, ನವೆಂಬರ್ 12ರವರೆಗೆ ಇವರು ಟೈಮ್ ಸಿಕ್ಕಿದೆ. ಈ ಟೈಮಲ್ಲಿ ಇವ್ರು ಏನು ಬೇಕಾದರೂ ಮಾಡ್ಬೋದು. ಈ ಟೈಮಲ್ಲಿ ಇವ್ರು ಹೆಂಗೆ ಬೇಕಾದ್ರೂ ಕಥೆನ ಉಲ್ಟಾ ಮಾಡ್ಬೋದು, ಉಲ್ಟಾನ ಕಥೆ ಮಾಡ್ಬೋದು ಅಲ್ವಾ? ಇಷ್ಟೇ ಇರೋದಿಲ್ಲಿ. ಆಮೇಲೆ ಹಲವು ಯೂಟ್ಯೂಬರ್ಸ್ಗಳು, ಒಂದಷ್ಟು ಯೂಟ್ಯೂಬರ್ಗಳು ಬೇಕಾಬಿಟ್ಟು ಅಲ್ಲ, ಇವ್ರಿಗಾದ್ರೂ ಇವಾಗ 12ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ ಅಂತಂದ್ರೆ ಬಹುಶಃ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಇರುವಂತ ಹೈಕೋರ್ಟ್ ಎಲ್ಲ ಗಮನಿಸುತ್ತಾ ಅಂತ ಹೇಳಿ ನನಗೆ ಯಾಕೋ ಡೌಟ್. ಅಂದ್ರೆ ಇವ್ರೆಲ್ಲ ಹೋಗ್ತಾರೆ, ಏನ್ ಮಾಡ್ತಾರೆ, ಸುಮ್ನೆ ಅಂತ ಟೈಮ್ ಕೊಟ್ಟಿರಲ್ಲ ಅಲ್ವಾ? ಕೋರ್ಟ್ ಗಮನಿಸುತ್ತಾ ಇಲ್ವಾ ಅನ್ನೋದಕ್ಕೆ ಉದಾಹರಣೆ ಹೇಳಿ ರೋಶ್ನಿ ಅವರೇ. ಯಾವ ಕೇಸ್ ಉದಾಹರಣೆ ಹೇಳಿ? ಕೋರ್ಟ್ ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಪ್ರಕರಣವನ್ನ ಗಮನಿಸುತ್ತೋ ಗಮನಿಸಲ್ವೋ ಅನ್ನೋದಕ್ಕೆ ಒಂದು ಉದಾಹರಣೆ ದರ್ಶನ್ ಕೇಸ್ ಉದಾಹರಣೆ. ನೀವು ನೋಡಿ, ನಾನು ದರ್ಶನ್ ಕೇಸ್ನ ಈ ಕೇಸಿಗೆ ಕಂಪೇರ್ ಮಾಡಲ್ಲ. ನೀವು ಹೇಳಿದ್ರಲ್ಲ ಕೋರ್ಟ್ ನೋಡುತ್ತಾ ಇಲ್ವಾ, ಗಮನಿಸುತ್ತಾ ಇಲ್ವಾ? ಗಮನಿಸುತ್ತೆ, ಹೌದು. ಅಂತ ನಮ್ಮ ರಾಜ್ಯದಲ್ಲಿ ಆಗಿರುವಂತ ಘಟನೆಯನ್ನೇ ಸುಪ್ರೀಂ ಕೋರ್ಟ್ ಗಮನಿಸಿರ್ಬೇಕಾದ್ರೆ ಇನ್ನು ನಮ್ಮ ಹೈಕೋರ್ಟೇ ಗಮನಿಸಲ್ವಾ? ಏನದು ನಿಮಗೆ ಎಕ್ಸಾಂಪಲ್ ಕೊಡೋದಾದ್ರೆ, ನಾನು ಆರೋಗ್ಯದ ನೆಪವೊಡ್ಡಿ ಹೈಕೋರ್ಟಿಂದ ಬೇಲ್ ತಗೊಂಡು ಬರ್ತಾರೆ. ಯಾರು? ದರ್ಶನ್. ಬೆನ್ನು ಮೂಳೆ ನೋವು, ಅದು ಯಾವುದೋ L1 LT ಏನೋ ಹೇಳ್ತಾರೆ, ಹಿಂಗೆ ತೋರಿಸ್ಬಿಟ್ಟು ಅದೇನೋ ಪ್ರಾಬ್ಲಮ್ ಆಗಿದೆ, ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂದರೆ ಆಪರೇಷನ್ ಮಾಡಬೇಕು ಅಂತೇಳಿ. ಸೊ ಆ ರೀತಿಯಾಗಿ ಇವ್ರ ಪರವಾಗಿ, ದರ್ಶನ್ ಪರವಾಗಿ ಅವರ ಲಾಯರ್ CV ನಾಗೇಶ್ ಅವರು ಭಯಂಕರವಾಗಿ ವಾದ ಪ್ರತಿವಾದಗಳೆಲ್ಲ ನಡೆಯುತ್ತೆ. ಇನ್ನು ಸರ್ಕಾರದ ಪರವಾಗಿ ಪ್ರಸನ್ನ PP ಹುಬ್ಳಿ ಪ್ರಾಸಿಕ್ಯೂಟರ್ ಪ್ರಸನ್ನ ಅವರು ವಾದ ಪ್ರತಿವಾದ ನಡೆಯುತ್ತೆ. ಸೊ ಅಲ್ಲಿ CV ನಾಗೇಶ್ ಅವರ ಒಂದು ವಾದ ಗೆಲ್ದಿದೆ ಅಂತ ಅನ್ಕೋಬಹುದು ನಾವು. ಅವರಿಗೆ ಮಧ್ಯಂತರ ಜಾಮೀನು ನೀಡೋದು. ಯಾವ ಜಾಮೀನು? ಮಧ್ಯಂತರ ಜಾಮೀನು. ಎಷ್ಟು ದಿನ? 15 ದಿನ ಅಷ್ಟೇ. 15 ದಿನ ಮಾತ್ರ ಕೊಟ್ಟಿರ್ತಾರೆ ಫಸ್ಟ್ ಟೈಮ್. 15 ದಿನ ಅಷ್ಟೇ. ಆಯ್ತಾ? ನೋಡಿ, ನಮ್ಮ ಕಾನೂನು ವ್ಯವಸ್ಥೆಯನ್ನ ಬಳಸ್ಕೊಂಡು ಬಚಾವಾಗೋದವ್ರು ಹೆಂಗ್ ಬಚಾವಾಗ್ಬೋದು ಅನ್ನೋದಕ್ಕೆ 15 ದಿನ ಆದ್ಮೇಲೆ ವಾಪಸ್ ಕರ್ಸ್ಕೋಬೇಕಲ್ವಾ? ನಿಮ್ದು ಜಾಮೀನು ಮುಗೀತಪ್ಪ, ನಿಮ್ದು ಶಸ್ತ್ರಚಿಕಿತ್ಸೆ ಅಥವಾ ಏನ್ ನೀವು ಟ್ರೀಟ್ಮೆಂಟ್ ಕೊಡಬೇಕು ಅದೆಲ್ಲ ಮುಗೀತು, ವಾಪಸ್ ಬನ್ನಿ ಅಂತ. ಬೇಡ ಬೇಡಿ, ಇನ್ನೊಂದು 15 ಇನ್ನೊಂದು ತಿಂಗಳು ಎಕ್ಸ್ಟ್ರಾ ಕೊಟ್ಟು ಅಂತ ಇಟ್ಕೊಳ್ಳೋಣ. ಮತ್ತೊಂದ್ಸಲ ಇನ್ನೂ ಮುಗ್ದಿಲ್ಲ ಆಪರೇಷನ್, ಇನ್ನೂ ನೋವಿದೆ, ಇನ್ನೂ ಡಾಕ್ಟರ್ ಹೇಳಿಲ್ಲ ಅಂತೇಳಿ ಮತ್ತೆ ಮುಂದಕ್ಕೆ ಹೋಯ್ತದು. ವಾಪಸ್ಸು ಬೇಲ್ ತಗೊಳಕ್ಕೆ ನಡೆದಿದ್ದಲ್ದ್ರೆ ಏನು ಟ್ರಯಲ್ಲು, ತಿರ್ಗಾ ಇವ್ರು ಜೈಲಿಗೆ ವಾಪಸ್ ಬರ್ಬೇಕಾ ಬೇಡ ಅನ್ನೋದಕ್ಕೂ ಟ್ರಯಲ್ಲು. ಏನು ಇದು ಕಾನೂನು ವ್ಯವಸ್ಥೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ಸಲ ಆರ್ಡರ್ ಕೊಟ್ಟ ಮೇಲೆ ಅದು ಮುಗಿದ್ಕೊಳ್ಳೆ ಬರಂಗಿರ್ಬೇಕು. ಆಯ್ತಪ್ಪ, ಸತ್ಯ ಇದೆ, ಪಾಪ ಆಗಿಲ್ಲ, ಡಾಕ್ಟರ್ಗಳು ಇನ್ನೂ ಟೈಮ್ ಬೇಕು ಅಂತ ಹೇಳಿದ್ದಾರೆ ಅಂತ ಇಟ್ಕೊಳ್ಳೋಣ. ಆಪರೇಷನ್ ಮಾಡಿದ್ರಾ? ಇಲ್ಲ.
ಫಿಸಿಯೋಥೆರಪಿ ಏನೋ ಮಾಡಿದ್ರು. ಯಾವ ಫಿಸಿಯೋಥೆರಪಿ ಮಾಡಕ್ಕೆ ಅವ್ರಿಗೇನು ಕ್ಯಾನ್ಸರ್ ಬಂದೈತೆ? ಅವ್ರಿಗೆ ಬಂದಿರೋದು ಬಾಡಿ ಫಿಸಿಯೋಥೆರಪಿ ಮಾಡ್ತಾರಲ್ಲ ಅದನ್ನ ಮಾಡಿದಾರಂತೆ, ಅದರಲ್ಲೇ ಪೇನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಿದೆ. ಓಕೆ, ಫಿಸಿಯೋಥೆರಪಿ ಮಾಡ್ಬೇಕಂದ್ರೆ ಅವ್ರಿಗೆ ಏನಾರು ಎದ್ದಿರಬೇಕು, ಅದನ್ನು ಸುಡ್ತಾರೆ, ಅವ್ರು ಬರ್ನ್ ಮಾಡ್ತಾರೆ. ಬರ್ನಿಂಗೇ ಫಿಸಿಯೋಥೆರಪಿ ಅಲ್ವಾ? ಅದು ಯಾವ ಥೆರಪಿನೋ ನಮಗೆ ಗೊತ್ತಿಲ್ಲ, ನಾವು ಬೈ ಮಿಸ್ ಆಗಿ ಫಿಸಿಯೋಥೆರಪಿ ಅಂತ ಹೇಳಿರ್ಬೋದು, ಯಾವುದೋ ಬೇರೆ ಥೆರಪಿಗಳು ಇರ್ಬೋದು, ಪರವಾಗಿಲ್ಲ ಮಾಡ್ಕೊಂಡಿರಲಿ, ನಮಗೇನಿಲ್ಲ. ಈಗ ಏನು ಅವ್ರು ಬಂದಿದ್ದೇನು ಶಸ್ತ್ರಚಿಕಿತ್ಸೆ ಅಂತ ಬಂದಿದ್ದು. ಶಸ್ತ್ರಚಿಕಿತ್ಸೆ ಅಂತ ಬಂದಮೇಲೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರಾ? ಇಲ್ಲ, ಮಾಡಿಸ್ಕೊಳ್ಳೇ ಇಲ್ಲ. ನಾವು ನೋಡ್ತಾ ಇದ್ದೀವಿ, ನಾವು ಮಾಧ್ಯಮದವರು ಕೂಡ ಗಮನಿಸ್ತಾ ಇದ್ದೀವಿ, ಶಸ್ತ್ರಚಿಕಿತ್ಸೆ ಇವಾಗ ಆಯ್ತದೆ ನಾಳೆ ಆಯ್ತದೆ ಅಂತ. ಆಗಲಿಲ್ಲ. ಏನು ಮಾಡಿದ್ರು? ಸೀದಾ ಹೋದರು, ಫಾರಿನಿಗೆ ಹಾರಿದ್ರು ದರ್ಶನ್. ಅಲ್ಲ, ಈ ವಿಚಾರಕ್ಕೆ ನಗಬೇಕಾ ಬಿಡಬೇಕು? ಯಾಕಂದರೆ ಕೋರ್ಟ್ ಯಾವ ರೀತಿ ಗಮನಿಸುತ್ತೆ ಅಂತ ನೋಡಿ. ಅದಕ್ಕೆ ಹೇಳೋದು, ಬಕ್ರಗಳಾಗ್ಬಿಟ್ವಿ. ಇದ್ರ ಬಗ್ಗೆ ಹೇಳಿದ್ರೆ ಮತ್ತೆ ಫ್ಯಾನ್ಸ್ಗಳಿಗೆ ಒಂದು ರೀತಿ ಬೇಜಾರು. ಅಲ್ಲೇನಾಯ್ತು ಹೇಳಿ, ಥೈಲ್ಯಾಂಡ್ ಹೋಗಿದ್ರು, ಥೈಲ್ಯಾಂಡ್ ಅಲ್ಲಿ ಹೋಗಿ ವಿಡಿಯೋಸ್ ಎಲ್ಲ ವೈರಲ್ ಆಗಿತ್ತಲ್ಲ ಅವ್ರದ್ದು. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಈಗ ನಾವು ಇವರು ಫಸ್ಟ್ ಏನು ಮಾಡಿದ್ರು, ನೇರವಾಗಿ ಪಿಕ್ಚರ್ ನೋಡೋಕೆ ಹೋದ್ರು. ಯಾರ್ದು ಪಿಕ್ಚರ್ ಅದು? ಇವಂದು ಅಲ್ಲಲ್ಲ, ಅವನು ಯಾರೋದು, ಧನ್ವೀರ್ ಪಿಕ್ಚರ್ ನೋಡೋಕೆ ಹೋದ್ರು. ವಾಮನ ಮೂವಿ ನೋಡೋಕೆ ಹೋದ್ರು. ಒಳ್ಳೆ ಹಿಂಗೆ ಅನ್ಕೊಂಡು ಹೋದ್ರು. ಅದು ನೋಡ್ತು ಕೋರ್ಟ್, ಅದನ್ನು ಕೂಡ ಗಮನಿಸ್ತು. ಆಮೇಲೆ ವಾಪಸ್ಸು ಹಾರಿದ್ರು ಇವರು ಫಾರಿನ್ಗೆ ಹೋಗ್ಬಿಟ್ಟು ಅದು ಯಾವುದೋ ಒಂದು ಸಾಂಗ್ಗೆ ಸ್ಟೆಪ್ ಹಾಕಿದ್ರು. ಆ ಸಾಂಗ್ ಅಂತೂ ಕೇಳಂಗಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಆಯ್ತಾ, ಡ್ಯಾನ್ಸ್ ಮಾಡಿದ್ರಂತೆ, ಅಲ್ಲೇನೋ ಬಿದ್ರಂತೆ, ನೋವಾಯ್ತಂತೆ. ಓಕೆ, ಬೆನ್ನೋವಿರೋದು ನಿಜಾನೇ. ಯಾಕೆ ಹೇಳಿ, ಇಲ್ಲಿದ್ದಾಗ ವರ್ಕೌಟ್ ಮಾಡ್ತಾ ಇದ್ರು, ಅಲ್ಲಿ ವರ್ಕೌಟ್ ನಿಲ್ಲಿಸಿದಾಗ ಜೈಲಲ್ಲಿ ಆಟೋಮೆಟಿಕಲಿ ಒಂಚೂರು ಎಳೆದಿರ್ತದೆ, ಅದು ನಮಗೂ ಎಳಿತದೆ. ಆಯಿತಾ? ಸೊ ಅದನ್ನೆಲ್ಲವನ್ನು ಕೂಡ ಗಮನಿಸಿದಂಥ ಯಾವ ಕೋರ್ಟು? ಸುಪ್ರೀಂ ಕೋರ್ಟ್ ಗಮನಿಸಿದ್ದು. ಸುಮ್ಮನೆ ಅಲ್ಲ, ಸುಪ್ರೀಂ ಕೋರ್ಟ್ ಗಮನಿಸಿದ್ದು. ಅಲ್ಲ ರೀ, ನೀವು ಯಾವ ಆಧಾರದ ಮೇಲೆ ನೀವು ಕೊಟ್ರಿ ಅಂತ ಅದಕ್ಕೆ ಕ್ಯಾಕರು ಸುಗ್ದಿದ್ದು ಸುಪ್ರೀಂ ಕೋರ್ಟ್. ಯಾವ ಆಧಾರದ ಮೇಲೆ ನೀವು ಬೇಲ್ ಕೊಟ್ರಿ ದರ್ಶನ್ಗೆ? ನಿಮಗೇನು ಯಾವ ಸೀಮೆ ನೀವು ಕೋರ್ಟು ಅನ್ನೋದು ಲೆಕ್ಕಾಚಾರಕ್ಕೆ ಹೈಕೋರ್ಟ್ಗೆ ಚೀಮಾರಿ ಹಾಕ್ಬಿಡ್ತು ಸುಪ್ರೀಂ ಕೋರ್ಟು. ಅವಾಗ ನಟ ದರ್ಶನನ್ನು ಇದ್ದ ಜಾಗದಲ್ಲಿ ಹಾಕಿದ ಬಟ್ಟಲೇ ಬರಬೇಕು ನೀವು ವಾಪಸ್ಸು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಎಂಥ ಕಠಿಣವಾದ ನಿರ್ಧಾರ ರೀ. ಅಂದರೆ ಸುಪ್ರೀಂ ಕೋರ್ಟ್ ಹೆಂಗೆ ಗಮನಿಸ್ತು ನೋಡಿ, ಆಯಿತಾ? ಹಾಗೆ ಅದೇ ರೀತಿಯಾಗಿ ಇಲ್ಲೂ ಕೂಡ ನೀವು ಹೇಳ್ದಂಗೆ, ನೀವು ಕೇಳಿದಕ್ಕೆ ನೋಡಿ ಎಲ್ಲೆಲ್ಲಿಗೆ ಹೋಯ್ತು ಟಾಪಿಕ್ಕು. ಅಂದ್ರೆ ಕೋರ್ಟ್ ಗಮನಿಸಿದ್ದು ಇಲ್ಲ. ನಾನು ಏನಕ್ಕೆ ಪ್ರಶ್ನೆ ಬಂತು ಅಂತಂದ್ರೆ, ಪ್ರತಿ ಬಾರಿ ಇವ್ರು ಅವಕಾಶ ಕೇಳ್ತಾರೆ ಅಥವಾ ಇವ್ರು ಟೈಮ್ ಕೇಳ್ತಾರೆ ಅಂತ ಹೇಳಿ ಬುರ್ಡೆ ಗ್ಯಾಂಗ್ಗೆ ಪ್ರತಿ ಬಾರಿ ಇವ್ರು ಟೈಮ್ ಕೊಡ್ತಾನೆ ಇದಾರೆ ಅಲ್ವಾ? ಇವಾಗ್ಲೂ ನೋಡಿ 12ನೇ ತಾರೀಕು ಅಂದ್ರೆ ಇವಾಗ ಆಲ್ಮೋಸ್ಟ್ 10 ದಿನ ಇದೆ ಇನ್ನೂ ಕೂಡ ಅಲ್ವಾ? ಈ ಒಂದು ಪರ್ಮಿಷನ್ ಕೊಟ್ಟು ಆಲ್ಮೋಸ್ಟ್ 2 ದಿನ ಆಗಿರ್ಬೋದು. 12 ದಿನದಲ್ಲಿ 12ನೇ ತಾರೀಕಿನವರೆಗೆ ಇವ್ರು ಏನೆಲ್ಲಾ ಮಾಡ್ತಾರೆ ಅಂತ 100% ಕೋರ್ಟ್ ಗಮನ ಇರುತ್ತೆ. ಆದ್ರೆ ಕೋರ್ಟ್ ಕಣ್ ತಪ್ಸಿನೂ ಇವರು ಏನ್ ಬೇಕಾದ್ರೂ ಮಾಡಬಹುದು. ದರ್ಶನ್ ಅಂತಂದ್ರೆ ನಿಮ್ಗೆ ಅವರೊಬ್ರು ನಟ, ಮತ್ತೆ ಲಕ್ಷಾಂತರ ಫಾಲೋವರ್ಸ್ ಹೊಂದಿರೋ ನಟ. ಅವರು ಮನೆಯಿಂದ ಬಾತ್ರೂಮ್ಗೆ ಹೋದ್ರು ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತೆ, ಓ ನಟ ದರ್ಶನ್ ಬಾತ್ರೂಮ್ಗೆ ಹೋದ್ರು ಅನ್ನೋದು ಗೊತ್ತಾಗ್ಬಿಡ್ತದೆ. ಅವ್ರ ಫ್ಯಾನ್ಸ್ ಯಾರು ಹಾಕೊಡ್ಲಿಲ್ಲ ಅಂದ್ರೆ ಅವ್ರ ಫ್ಯಾನ್ಸೇ ಹಾಕೊಟ್ಬಿಡ್ತಾರೆ, ಆಯ್ತಾ? ಆದ್ರೆ ಇವ್ರು ಏನ್ ಮಾಡ್ತಾರೆ, ಹೆಂಗ್ ಸಾಕ್ಷಿನಾಶ ಮಾಡ್ತಾರೆ ಅಂತ ಗೊತ್ತಾಗಲ್ವಲ್ಲ. ಸೊ ಹಾಗಾಗಿ ಈ ಕೇಸು ತುಂಬ ಕಷ್ಟ ಇದೆ. ಮತ್ತು ನೋಡೋಣ ಏನಾಗುತ್ತೆ ಇದು ವಿಚಾರ ಅಂತ. ಎಸ್, ಮುಂದಿನ ಸ್ಟೋರಿ ಅಂತ ಗಮನ ಹರಿಸೋಣ.